ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇರೆ ಟಾಪಿಕ್ ಜೊತೆನೇ ಬರ್ತಾ ಇದ್ದೀನಿ. ಏನಂದರೆ ಖಾರ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಶೀತ ಮತ್ತು ಕೆಮ್ಮು ಜ್ವರ ಈ ಥರ ಇರೋರಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಾನೇನು ತಪ್ಪು ಮಾಡ್ತೀನಿ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ ನಾನಿವಾಗ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಬನ್ಸಿ ರವೆ ಮತ್ತು ರೈಸು ಒಗ್ಗರಣೆ ಹಾಕ್ಕೊಂಡು ಬೇಯಿಸಿರೋದಕ್ಕೆ, ಅದು ತಣ್ಣಗಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿದ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಈ ಥರ ನಾನು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನನಗೆ ಅಮ್ಮ ಅಕ್ಕಿ ರೊಟ್ಟಿ ಮಾಡೋದು ಮಿಷಿನ್ ಕೊಡಿಸಿದ್ದಾರೆ. ನಮ್ಮ ಮಲೆನಾಡು ಸೈಡೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಮಿಷಿನ್ನ. ಹಂಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮಿಷಿನ್ ಇಲ್ಲ ಅನ್ನೋರು ಚಪಾತಿ ಅರಿಯೋ ಥರ ಕವರ್ ಮೇಲೆ ಅಥವಾ ಹಿಟ್ಟು ಹಾಕ್ಕೊಂಡು ಅದು ಲಟ್ಟಣಿಗೆಲ್ಲಾದರೂ ಲಟ್ಟಿಸ್ಬೋದು, ಅಥವಾ ಕೈಯಲ್ಲೇ ನೀವು ತಟ್ಕೊಬೋದು. ಕೈಯಲ್ಲಿ ತಟ್ಕೊಳ್ಳೋಕ್ಕಂದರೆ ನೀವು ಇನ್ನೂ ಸ್ವಲ್ಪ ಮೆತ್ತಗೆ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಮಿಷಿನಲ್ಲಿ ಅರಿಯೋದಕ್ಕೆ ಯಾವ ರೀತಿ ಬೇಕು ಆ ಥರ ಮಾಡಿಟ್ಕೊಂಡಿದ್ದೀನಿ. ಖಾರ ಚಟ್ನಿಗೆ ಏನೇನು ಬೇಕಂದರೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ರುಚಿಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ ಯೂಸ್ ಮಾಡ್ಕೊಳ್ಳೋಣ. ಇದು ಸಣ್ಣದು ಈರುಳ್ಳಿ, ದೊಡ್ಡದಿದ್ರೆ ದೊಡ್ಡದಾದರೂ ಇಟ್ಕೊಳ್ಳಿ, ಸಣ್ಣದಾದರೂ ಓಕೆ. ಇದು ಕರ್ಬೇವಿನ ಸೊಪ್ಪು. ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕು ಎಣ್ಣೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಒಟ್ಟಿಗೆ ಹಾಕ್ಕೊಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಗಿದೆ. ಜೀರಿಗೆ ಇತ್ತಲ್ಲ ಇದನ್ನ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಖಾರ ಚಟ್ನಿ ನಿಮಗೆ ಚೆನ್ನಾಗಿ ಬರುತ್ತೆ. ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವು ಸೊಪ್ಪು ಏನಕ್ಕೆ ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಿಮಗೆ, ಮತ್ತು ಇದು ಹಾಗೆ ಹಾಕಿದ್ರೆ ಎಲ್ಲ ಎತ್ತಿಡ್ತಾರೆ. ಅದಕ್ಕೆ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಳ್ಳೋಕೆ ಸ್ವಲ್ಪ ಹಾಕ್ಕೊಳ್ಳಿ. ಹಸಿದು ರುಬ್ಬಕ್ಕೆ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇದು ಆಗಿದೆ. ಮಿಕ್ಸಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಜಾರ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪೌಡ್ರು 1 ಸ್ಪೂನ್ ಆ ಥರ ಹಾಕ್ಕೊಳ್ಳಿ. ಖಾರ ಪುಡಿ ನೋಡಿ ಇದು ನಮ್ಮ ಖಾರ ಪುಡಿ ತುಂಬ ಸ್ಟ್ರಾಂಗ್ ಇದೆ. ನಾನು 2-3 ಸ್ಪೂನ್ ಹಾಕ್ತೀನಿ. ನಾಲ್ಕು ಸ್ಪೂನ್ ಹಾಕಿದ್ದೀನಿ ಸಾಕು, ಯಾಕಂದರೆ ತುಂಬ ಖಾರ ಇದೆ ಅದಕ್ಕೆ. ಇದು ಹುಣಸೆಹಣ್ಣು ಇಷ್ಟು ಒಂದು 50 ಗ್ರಾಮ್ ಅಷ್ಟು ನೆನೆಸಿಡ್ಕೊಂಡಿದ್ದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಳ್ಳೋಣ ಇದನ್ನು. ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಸಿದು ಸ್ವಲ್ಪ ಅಂತ ಹೇಳಿದ್ದೆಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಟೇಸ್ಟು ಸೂಪರಾಗಿದೆ. ನಾನು ಟೇಸ್ಟ್ ಮಾಡಿದ್ದೀನಿ. ಕಲರು ಸಖತ್ತಾಗಿದೆ. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಹಾಗೆ ಇರಿ, ನಾನು ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತೀನಿ. ರೊಟ್ಟಿ ಮಿಷಿನ್ನು ಇದು ಕವರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದ್ರ ಮೇಲೆ ಈ ಥರ ಹಾಕ್ಕೊಂಡು ಈ ಥರ ಇನ್ನೊಂದು ಕವರ್ ಇದ್ರ ಮೇಲೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಈ ಥರ ಇದ್ರೊಳಗಡೆ ಹಾಕ್ಕೊಂಡು ಮಿಷಿನ್ನ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಕೈಯಲ್ಲಿ ಬೇಕಾದರೂ ಅರಿಬೋದು, ಈ ಥರ ಮಿಷಿನಲ್ಲಿ ಬೇಕಾದರೂ ಅರಿಬೋದು. ಇದು ಬೇಗ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ನನಗೆ ಇದನ್ನು ಕೊಡಿಸಿದ್ದಾರೆ. ತವ ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಳ್ಳಿ. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬನ್ಸಿ ರವೆ ಮತ್ತು ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಮಾಡ್ಕೊಂಡಿರೋದ್ರಿಂದ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಪ್ಲೈನ್ ರೊಟ್ಟಿ ಅಂದ್ರೇ ಬೇರೆ ಥರ ಇರುತ್ತೆ. ಇದು ಬನ್ಸಿ ರವೆ ಹಾಕ್ಕೊಂಡು ಮಾಡಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆಗಿದೆ. ಮಡಚಿ ಹಾಕ್ಕೊಳ್ಳಿ.
ಚೆನ್ನಾಗಿ ಬೆಂದಿದೆ. ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಕೆಲವ್ರಿಗೆ ಇದು ಸ್ಮೂತಾಗಿದ್ದರೆ ಇಷ್ಟ, ನನಗೆ ಈ ಥರ ಗರಿ ಗರಿ ಅನ್ನೋ ಥರ ಇದ್ದರೆ ತುಂಬ ಇಷ್ಟ. ಖಾರವಾಗಿ ಸೂಪರಾಗಿದೆ, ಹುಳಿ ಹುಳಿಯಾಗಿ. ಈ ಜ್ವರ ಇರೋರಿಗೆ ಸಖತ್ತಾಗಿರುತ್ತೆ. ನನಗೆ ಲೈಟಾಗಿ ಗಂಟ್ಲು ನೋವಿದೆ ಅಂದ್ಬಿಟ್ಟು ನಾನು ಇದನ್ನು ಮಾಡಿಕೊಂಡೆ. ಸಖತ್ತಾಗಿ ಚೆನ್ನಾಗಿದೆ. ಇದು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಒಗ್ಗರಣೆ. ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ಸಖತ್ತಾಗಿದೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ರೆಸಿಪಿ ಹೇಳಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.